ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳ ಮಾತ್ರ ಬಾಕಿ ಇದೆ. ರಂಗ ತಾಲೀಮನ್ನ ಆಲ್ರೆಡಿ ಶುರು ಮಾಡಿ ಆಗಿದೆ. ಇದರ ನಡುವೆ ಒಂದು ಕಡೆಯಲ್ಲಿ ಪಾಕ್ ಪರವಾಗಿ ಜಿಂದಾಬಾದ್ ಘೋಷಣೆ, ಮತ್ತೊಂದು ಕಡೆಯಲ್ಲಿ ರಾಮೇಶ್ವರಂ ಕೆಫೆನಲ್ಲಿ ಬ್ಲಾಸ್ಟ್. ದೇಶ ಪ್ರೇಮದ ವಿಚಾರ ಈಗ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಪಾಕ್ ಪರ ಘೋಷಣೆ, ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್. ಎಲೆಕ್ಷನ್ ಹೊತ್ತಲ್ಲಿ ಕಾಂಗ್ರೆಸ್ಗೆ ಇದು ತೀವ್ರ ಮುಜುಗರವನ್ನ ಉಂಟು ಮಾಡಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಸಾಬೀತಾಗಿದೆ. ಖಾಸಗಿ ಸಂಸ್ಥೆಯ FSL ರಿಪೋರ್ಟ್ನಲ್ಲಿ ಹೌದು, ಅಲ್ಲಿ ಆ ಸಂಭ್ರಮಾಚರಣೆಯ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಕೂಗಿದ್ದು ನಿಜ ಅನ್ನೋದು FSL ರಿಪೋರ್ಟ್ನಲ್ಲಿ ಈಗ ಬಹಳ ಕ್ಲಿಯರ್ ಆಗಿದೆ. ಘೋಷಣೆ ಸುಳ್ಳು ಅಂತಿದ್ದ ಸರ್ಕಾರಕ್ಕೆ ಇರುಸು ಮುರುಸಾಗಿದೆ. ಆ ಮೂಲಕ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಂತ ಕಾಂಗ್ರೆಸ್ಗೆ ಭಾರಿ ಮುಜುಗರ ಆಗಿದೆ. ಮತ್ತೊಂದು ಕಡೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕುರಿತಾಗಿ ಇವರು ಕೊಟ್ಟಂತ ಹೇಳಿಕೆಗಳು, ಇದು ಸಿಲ್ಲಿ ಮ್ಯಾಟರು. ಚುನಾವಣೆ ಮಾಡ್ತಾ ಇದೆ, ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಾ ಇದ್ದಾರೆ, ಇಂಥದ್ದೆಲ್ಲ ಮಾತುಗಳೇನು ಕೇಳಿ ಬಂದಿತ್ತು. ಅದಕ್ಕೆ ಈಗ ಕಾಂಗ್ರೆಸ್ಗೆ ಮುಜುಗರ ಆದಂತಾಗಿದೆ. ನೋಡಿ, ಕಾಂಗ್ರೆಸ್ ಬಿಜೆಪಿ ನಡುವೆ FSL ರಿಪೋರ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಖಾಸಗಿ ಸಂಸ್ಥೆಗೆ ಯಾರು ಈ ರಿಪೋರ್ಟ್ ಅನ್ನ ಮಾಡೋದಕ್ಕೆ, ಅಥವಾ FSL ವರದಿ ಖಾಸಗಿ ಏನು ರಿಪೋರ್ಟ್ ಬಂದಿದೆಯಲ್ಲ ಇದೀಗ, ಅದನ್ನ ಕೊಟ್ಟವ್ರು ಯಾರು ಅಂತ ಹೇಳಿ ಪರಮೇಶ್ವರ್ ಗರಂ ಆಗಿದ್ದಾರೆ. ನಮ್ಮ ಕೈಗೆ ಇನ್ನು ರಿಪೋರ್ಟ್ ಬಂದಿಲ್ಲ, ಇದೆಲ್ಲ ರಾಜಕೀಯ ಅಂತ ಹೇಳಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ DCM DK ಶಿವಕುಮಾರ್ ಕೂಡ ಟೀಕೆ ಮಾಡಿದ್ದಾರೆ. ಕಾಂಗ್ರೆಸ್ ಸಮರ್ಥನೆ ವಿರುದ್ಧ ಬಿಜೆಪಿ ನಾಯಕರಂತೂ ತಿರುಗಿ ಬಿದ್ದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಖಾಸಗಿಯಾಗಿ ಪರೀಕ್ಷೆ ಮಾಡಿಸಿರ್ಲಿಲ್ವಾ? ಸಿದ್ದು ಸರ್ಕಾರದ ನಿಜ ಬಣ್ಣ ಬಯಲಾಗಿದೆ ಅಂತೇಳಿ ಬಿಜೆಪಿ ಗರಂ ಆಗಿದೆ. ಬಹಳ ಪ್ರಮುಖವಾಗಿ ಎಲೆಕ್ಷನ್ ಹೊತ್ತಲ್ಲಿ ಕಾಂಗ್ರೆಸ್ಗೆ ಈ ಎರಡು ವಿಚಾರಗಳು, ಒಂದು ಬಾಂಬ್ ಬ್ಲಾಸ್ಟ್, ಅದಾದ ನಂತರ ಕೊಟ್ಟಂತ ಹೇಳಿಕೆಗಳು, ಈಗ FSL ರಿಪೋರ್ಟ್ ಖಾಸಗಿಯಾಗಿ ಮಾಡಿದಂತೆ FSL ರಿಪೋರ್ಟ್ ನಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಹೇಳಿ ಅದರಲ್ಲಿ ಕ್ಲಿಯರ್ ಆಗಿರೋದು, ಇದು ಈಗ ಮುಜುಗರವನ್ನ ತಂದಿದೆ. ಇದನ್ನೇ ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ನಾಯಕರನ್ನ ಟೀಕೆ ಮಾಡೋ ಕೆಲಸ ಮಾಡ್ತಾ ಇದೆ. ಸರಣಿ ಘಟನೆಯಿಂದ ಕಂಗಾಲಾಗಿರುವಂತ ಕಾಂಗ್ರೆಸ್ ಈಗ ಮುಂದೇನ್ ಮಾಡೋದಪ್ಪ? ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ, ಇನ್ನೂ ಕೂಡ ಟಿಕೆಟ್ ಕೂಡ ಅನೌನ್ಸ್ ಆಗಿಲ್ಲ. ಮೊದಲೇ ಒಂದು ಗೆಲುವಿನ ಹೊಮ್ಮಿನಲ್ಲಿದ್ದಂತ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ, ಲೋಕಸಭೆಯಲ್ಲೂ ಕೂಡ ಅದೇ ಮಾಬ್ನಲ್ಲಿ ನಾವು ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರದಲ್ಲಿತ್ತು. ಆದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಎರಡೆರಡು ಮುಜುಗರಗಳಿಂದಾಗಿ ಈಗ ಕಾಂಗ್ರೆಸ್ ಒಂದು ರೀತಿಯಲ್ಲಿ ದಿಕ್ಕೆ ತೋಚದಂತಾಗಿದೆ. ಈ ಎರಡು ಪ್ರಕರಣ ಇದೆಯಲ್ಲ ರಂಜಿತ್, ಅದು ಬಹುತೇಕ ಕಾಂಗ್ರೆಸ್ನಿಂದ ಸ್ವಯಂಕೃತ ಅಪರಾಧದ ರೀತಿಯಲ್ಲಿ ಆಗ್ಬಿಡ್ತಾ ಅಂತ ಹೇಳಿ. ಯಾಕಂದ್ರೆ ಸರ್ಕಾರ ನಡೆಸ್ತಿರೋ ಪಕ್ಷ ಇದು, ಸರ್ಕಾರ ನಡೆಸ್ತಿರೋ ಪಕ್ಷ ಡೈರೆಕ್ಟ್ ಆಗಿ ಟಕ್ಕಂತ ಸ್ಟೇಟ್ಮೆಂಟ್ ಕೊಡದೇ ಇದ್ರೆ ಅದಕ್ಕಿಂತ ಜಾಣತನದ ನಡೆ ಇನ್ನೊಂದಿರೋಲ್ಲ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದ ಸ್ಟೇಟ್ಮೆಂಟು, DK ಶಿವಕುಮಾರ್ ಅವರ ಸ್ಟೇಟ್ಮೆಂಟು, ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಪ್ರಿಯಾಂಕ್ ಖರ್ಗೆ ಅವರ FSL ರಿಪೋರ್ಟ್ಗೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಇದೆಯಲ್ಲ, ಇದೆರಡು ಆಗಬಲ್ಲ ಡ್ಯಾಮೇಜ್ ಅನ್ನ ಮತ್ತಷ್ಟು ಹೆಚ್ಚು ಮಾಡ್ತು ಅಂತ ಹೇಳಿ, ಕಂಟ್ರೋಲ್ ಮಾಡ್ಕೊಳ್ಬೇಕು ಬಟ್ ಹೆಚ್ಚು ಮಾಡ್ತು ಅಂತ ಹೇಳಿ. ಬಂದಿದ್ಯಾ, ಅವ್ರ ಹತ್ರ ಬಂದಿದ್ಯಾ? ಟ್ವೀಟ್ ಮಾಡ್ಕೊಳ್ಳಿ ಅವ್ರ ಪಾಪ. ವರದಿ ಫಸ್ಟು ವರದಿ ನೋಡೋಣ, ನೋಡ್ಬಿಟ್ಟು ಮಾತಾಡೋಣ. ವರದಿ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಹೋಮ್ ಮಿನಿಸ್ಟ್ರಿಗೂ ಗೊತ್ತಿಲ್ಲ, ನನಗೇನೋ ವರದಿ ಬಗ್ಗೆ ಇನ್ನೂ ಗೊತ್ತಿಲ್ಲ. ಅವ್ರಿಗೇನಾದ್ರು ಗೊತ್ತಿತ್ತು ಅಂದರೆ ತಿಳಿಸಿ ಮಾತಾಡ. ಯಾರು ಖಾಸಗಿಯಾಗಿ ಅವ್ರದ್ದೇನು ಲ್ಯಾಬೊರೇಟ್ರಿ ಇದೆಯಾ ಅಥವಾ ಅವ್ರು ಅನಾಲಿಸಿಸ್ ಮಾಡಿದಾರ ಖಾಸಗಿಯವರು? ಯಾರು ಗೊತ್ತಿಲ್ವಲ್ಲ ನಮಗೆ. ಅಂಥವ್ರು ಯಾರಾದರೂ ಇದ್ದರೆ ಅದನ್ನು ನೋಡ್ತೀನಿ ನಾನು. ಯಾವ ಪರ್ಮಿಷನ್ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ, ಅವ್ರಿಗೆ NOC ಯಾರು ಕೊಟ್ಟಿದ್ದಾರೆ, ಅಥವಾ ಈ ರೀತಿ ರಿಪೋರ್ಟ್ಗಳನ್ನ ಬಹಿರಂಗ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ, ಅದನ್ನೆಲ್ಲ ಪರಿಶೀಲನೆ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಅಲ್ಲ, ಆ ಥರ ಒಂದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹೇಳಿದ್ದೇವೆ. ಅವರು ಸರ್ಕಾರಕ್ಕೂ ಮಾಹಿತಿ ಬಂದಿದೆ, ಯಾಕಿನ್ನೂ ಮುಚ್ಚಿಟ್ಟಿದ್ದಾರೋ ಗೊತ್ತಿಲ್ಲ. ತಕ್ಷಣ ಅದನ್ನು ಬಿಡುಗಡೆ ಮಾಡಿದ್ರೆ ಸತ್ಯಾಂಶ ಎಲ್ರಿಗೂ ಗೊತ್ತಾಗುತ್ತೆ. ಅದನ್ನು ಮಾಡಬೇಕು ಅಂತ ಸರ್ಕಾರಕ್ಕೆ ಅದೇ ಸರ್ಕಾರನೇ ಅದ್ರ ಬಗ್ಗೆ ಉತ್ತರ ಕೊಡಬೇಕಷ್ಟೇ. ಅನಗತ್ಯವಾಗಿ ಡಿಲೇ ಮಾಡ್ತಿದ್ರೆ ಇಷ್ಟು ಡಿಲೇ ಆಗೋ ಅಗತ್ಯ ಇರಲಿಲ್ಲ. ತಕ್ಷಣ ಅದನ್ನು ಬಿಡುಗಡೆ ಮಾಡಬೇಕು. ಏನು ರಿಪೋರ್ಟ್ ಇದೆ ಅದನ್ನು ವಾಸ್ತವಿಕ ಸಂಗತಿ ರಾಜ್ಯದ ಜನತೆಗೆ, ದೇಶ ಜನತೆಗೆ ಗೊತ್ತಾಗಬೇಕು ಅನ್ನೋ ಒತ್ತಾಯವನ್ನು ಮಾಡಿ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಿರ್ಚಿದ್ದಾರೆ, ಮೀಡಿಯಾದವರೇ ಸುಳ್ಳು ಹೇಳ್ತಿದ್ದಾರೆ ಎಲ್ಲ ಅಂತ ಈ ರೀತಿ ಲಜ್ಜೆಗೆಟ್ಟು ಡಿಫೆಂಡ್ ಮಾಡುವಂಥ ಅಗತ್ಯ ಇದೆ. ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾನೆ ಅವ್ನು ದೇಶದ್ರೋಹಿ ಅಂತ ಹೇಳಿ ಅವ್ನು ಒದ್ದು ಒಳಗೆ ಹಾಕೋಕ್ಕೆ ಇವ್ರಿಗೆ ಯಾಕೆ ಅಂಜಿಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಸಿದ್ದರಾಮಯ್ಯ ಸಾಬ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಮುಸಲ್ಮಾನರು, ನೀವು ಏನೇ ಮಾಡಿ ನೀವು ಅವ್ರ ಕೈ ಕಡಿದ್ರೂ ಕೂಡ ನಿಮಗೆ ಓಟ್ ಹಾಕೋದು, ಮತ್ತು ಯಾಕೆ ರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ನೀವು?
ಇದೇ ಥರ ಮುಂದುವರಿತು ಅಂತೋದ್ರೆ ಕರ್ನಾಟಕ ಯಾವ ಸ್ಥಿತಿಗೆ ಬರುತ್ತೆ ನೀವೇ ಯೋಚನೆಯನ್ನು ಮಾಡಿ. ಕರ್ನಾಟಕ ಒಂದು ಸಭ್ಯ ರಾಜಕಾರಣಕ್ಕೆ, ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿರುವಂಥ ರಾಜ್ಯ ಇದು. ಇಲ್ಲಿ ನೀವು ಈ ರೀತಿ ಎನ್ಕರೇಜ್ಮೆಂಟನ್ನು ಕೊಡ್ತಾ ಇದ್ದೀರಿ. ಒಂದು ನೀವು ಹೇಳಿಕೆನೇ ನೀವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀನಿ ಅಂತ. ಈ ಎರಡು ಹೇಳಿಕೆ ಇದೆಯಲ್ಲ, BS ಯಡಿಯೂರಪ್ಪನವರದ್ದು ಒಬ್ಬ ಅನುಭವಿ ರಾಜಕಾರಣಿಯ ಹೇಳಿಕೆ ತರದಲ್ಲಿ ಕಾಣಿಸ್ತಾ ಇದೆ. ಪ್ರತಾಪ್ ಸಿಂಹ ಅವ್ರದ್ದು ಎಲೆಕ್ಷನ್ ಹೇಳಿಕೆನೇ ಅದು. ಅಂದ್ರೆ ವೋಟ್ ಕನ್ಸಾಲಿಡೇಷನ್ಗೆ ಏನ್ ಬೇಕೋ ಎಕ್ಸಾಕ್ಟ್ಲಿ ಆ ಪಾಯಿಂಟ್, ಇದೇ ಪಾಯಿಂಟ್ಗಳು, ಇದೇ ಅಂಶಗಳು ಇದೀಗ ಕಾಂಗ್ರೆಸ್ಗೆ ಡಬಲ್ ಮುಜುಗರವನ್ನ ತರ್ತಾ ಇದೆ. ಯಾಕೆ ಡಬಲ್ ಮುಜುಗರ? ಒಂದಷ್ಟು ಅಂಶಗಳನ್ನ ನೀವು ಕೂಡ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ರಿ ನೋಡಿ. ಒಂದ್ ಕಡೆ ಪಾಕ್ ಪರವಾದ ಘೋಷಣೆ ಅನ್ನೋ ಸುದ್ದಿ ಬಂತು, ಮಾಧ್ಯಮ ಕೂಡ ಅದನ್ನ ಪ್ರಸಾರ ಮಾಡ್ತು. ಮಾಧ್ಯಮದ ಮೇಲೂ ಕೂಡ ಮುನಿಸ್ಕೊಂಡ್ರು ಕಾಂಗ್ರೆಸ್ ಪಕ್ಷದವರು, ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಿದ್ದೀರಿ ಅಂತೇಳಿ. ಪ್ರಿಯಾಂಕ್ ಖರ್ಗೆ ಅವರು ಖಾಸಗಿಯಾಗಿ ಒಂದು FSL ರಿಪೋರ್ಟ್ ಅನ್ನ ತರಿಸ್ಕೊಂಡು ಇಲ್ಲ ಪಾಕ್ ಪರವಾಗಿ ಘೋಷಣೆನೇ ಇಲ್ಲ ಅಂತ ನೆಕ್ಸ್ಟ್ ಡೇನೆ ಹೇಳ್ಬಿಟ್ರು. ಆದ್ರೆ ಈಗ ಬಿಜೆಪಿ ಅವರು ಒಂದು ಖಾಸಗಿಯಾಗಿ ಮಾಡಿಸಿದ್ದಾರೆ. ಆದ್ರೆ ಇದನ್ನ ಒಪ್ಪಲಿಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ. ಇದೇ ವಿಚಾರವನ್ನ ಎಲೆಕ್ಷನ್ ವರೆಗೂ ಕೂಡ ಡ್ರ್ಯಾಗ್ ಮಾಡುತ್ತೆ ಬಿಜೆಪಿ. ಈ ವಿಚಾರದಲ್ಲಿ ಮೊದಲ ಮುಜುಗರ ಕಾಂಗ್ರೆಸ್ ಪಕ್ಷಕ್ಕಾಗ್ತಾ ಇದೆ. ಎರಡನೇ ಮುಜುಗರ ಯಾವುದು? ಬಾಂಬ್ ಬ್ಲಾಸ್ಟ್ ಪ್ರಕರಣ. ಬಾಂಬ್ ಬ್ಲಾಸ್ಟ್ ಪ್ರಕರಣ ರಾಮೇಶ್ವರಂ ಕೆಫೆನಲ್ಲಿ ಆದ ನಂತರದಲ್ಲಿ ನಾವು ಗಮನಿಸ್ತಾ ಇದ್ವಿ, ಬಿಜೆಪಿಗರು ಬಹುತೇಕ ಹೇಳ್ತಾ ಇರೋದು, ಹಾಗೆ ಬಿಜೆಪಿ ರಿಲೇಟೆಡ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವ ಚರ್ಚೆ ಏನಂತಂದ್ರೆ, ಒಂದು ಸಮುದಾಯದ ಅತಿಯಾದ ಓಲೈಕೆ ತುಷ್ಟೀಕರಣದ ಪರಿಣಾಮವಾಗಿ ಈ ರೀತಿಯ ಪ್ರಕರಣಗಳು ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆಗುತ್ತೆ ಅನ್ನೋದು. ಇದನ್ನ ಇಲ್ಲ ಅನ್ನಿಸೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿದ್ರೂ ಕೂಡ ಒಂದು ನರೇಟಿವ್ ಸೆಟ್ ಮಾಡೋ ವಿಚಾರದಲ್ಲಿ ಬಿಜೆಪಿ ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ಈ ವಿಚಾರ ಕೂಡ FSL ರಿಪೋರ್ಟ್ ಜೊತೆಗೆ ರಾಮೇಶ್ವರಂ ಕೆಫೆಯಲ್ಲಾದ ಬ್ಲಾಸ್ಟ್, ಇದೆರಡೂ ಕೂಡ ಸದ್ಯಕ್ಕೆ ಕಾಂಗ್ರೆಸ್ಗೆ ಎಲೆಕ್ಷನ್ ಹೊತ್ತಿಗೆ ಮುಜುಗರವನ್ನ ತಂದಿಡ್ತಾ ಇದೆ. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಇವ್ರು ರಾಜಕಾರಣ ಮಾಡ್ಲಿ ಮತ್ತೊಂದು ಮಾಡ್ಲಿ, ಎರಡೂ ಕಡೆಗಳಲ್ಲಾಗಿರೋದು ದೇಶದ್ರೋಹಿ ಚಟುವಟಿಕೆ. ಪಾಕ್ ಪರವಾಗಿ ಘೋಷಣೆಯನ್ನ ಕೂಗಿದ್ದು, ಇತ್ತ ಬಾಂಬ್ ಬ್ಲಾಸ್ಟ್ ಮಾಡಿದ್ದು, ಎರಡೂ ಕೂಡ ದೇಶದ್ರೋಹಿ ಚಟುವಟಿಕೆನೆ. ಇದರಲ್ಲಿ ಯಾರಿದ್ದಾರೆ? ಒಬ್ಬ ಬಾಂಬ್ ಇಟ್ಟವನು, ಒಬ್ಬ ದೇಶದ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದವನು. ಅವರಿಬ್ಬರನ್ನು ಕೂಡ ನೇತಾಕ್ಲಿ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಸ್ಟ್ಯಾಂಡ್. ಎಸ್ ಕುರುಕ್ಷೇತ್ರ